ಬ್ರದರ್, ಇದು ನೀವು ಮಾತಾಡ್ತಿರೋ ಮಾತಲ್ಲ, ಫ್ರಸ್ಟ್ರೇಷನ್ ಆ ಥರ ಮಾತಾಡಿಸ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಿರೋದಕ್ಕೆ ನಿಮಗೆ ಫುಲ್ ಸಿಟ್ಟು ಬಂದ್ಬಿಟ್ಟಿದೆ. ಇದು ಏನು ಅಲ್ಲ ಬ್ರೋ, 15% ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಿದೆ. ಇಷ್ಟಕ್ಕೆ ನೀವು ಬಾಯ್ ಪಡ್ಕೊಂಡ್ರೆ ಸ್ಟಾಕ್ ಮಾರ್ಕೆಟು 30-40% ಎಲ್ಲ ಕೆಳಗೆ ಬೀಳುತ್ತೆ. We're down over 16%. Dow at the same time has fallen about 18%. The stock market is now down 21%. Because we're now down 43%. ಒಂದು ಯುದ್ಧ ಮಾಡ್ತಿರೋ ಟ್ರಂಪಿಗೆ ಭಯನೋ ಅಥವಾ ವಿಡಿಯೋ ಮಾಡ್ತಿರೋ ನನಗೆ ಭಯನೋ ಗೊತ್ತಾಗ್ತಾ ಇಲ್ಲ ನಿಮಗೆ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಬಿಸ್ನೆಸ್ ಏನು, ನೀವು ಹೆಂಗೆ ಮಾಡ್ತೀರಾ ಅಂತ ತುಂಬ ಜನ ಕೆಳಗಡೆ ಕಾಮೆಂಟ್ ಮಾಡಿದ್ರಿ. ನನಗೆ ಇವಾಗ ಹೇಳ್ಬೇಕು ಅನ್ನಿಸ್ತಾ ಇದೆ, ನಾವು 2016ರಲ್ಲಿ ನಾನು ಮತ್ತು ನಮ್ಮ ಪಾರ್ಟ್ನರು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಬರ್ತಿದಾರಲ್ಲ ಸ್ಕ್ರೀನಲ್ಲಿ, ಇವರೇ ನಮ್ಮ ಪಾರ್ಟ್ನರು. ಇದು ನೋಡಿ ಇಮೇಜ್ ಅನ್ಕೊಂಬೇಡಿ, ವಿಡಿಯೋ ಕೂಡ ಇದೆ, ವಿಡಿಯೋನು ನೋಡಿ. ಅವರು ಇನ್ನೊಬ್ರಿಗೆ ರೆಫರೆನ್ಸ್ ಕೊಟ್ಟರೆ ಅದು HNI ಕೊಡ್ತಾರೆ. HNI ಅಂದರೆ ಐ ನೆಟ್ವರ್ತ್ ಇಂಡಿವಿಜುವಲ್ ಅಂತ. ಇವ್ರದ್ದು ಪೋರ್ಟ್ಫೋಲಿಯೋ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಬರ್ತಾ ಬರ್ತಾ ಏನಾಯ್ತು ಅಂದರೆ ಈ HNI ಕಸ್ಟಮರ್ನ ಅಕ್ವೈರ್ ಮಾಡೋದು ನಮಗೆ ಕಷ್ಟ ಆಯಿತು. 2020 ಕೋವಿಡ್ ಬಂದಮೇಲೆ ಎಂಟೈರ್ ಎಲ್ಲರೂ ಕೂಡ ರಿಟೇಲ್ ಹಿಂದೆ ಹೋಗ್ತಾ ಇದ್ರು. ರಿಟೇಲ್ ಸಖತ್ ಬೂಮ್ ಆಯಿತು. ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ನೀವು ಯಾರಾದರೂ ಬಿಸ್ನೆಸ್ ಮಾಡೋದಿದ್ರೆ ನಿಮಗೂ ಕೂಡ ಇದರಿಂದ ಹೆಲ್ಪ್ ಆಗಿರುತ್ತೆ ಅಂದ್ಕೊಳ್ತೀನಿ, ಯಾವ ರೀತಿ ಕಸ್ಟಮರ್ ಅಕ್ವೈಸೇಷನ್ ಮಾಡ್ಬೋದು ಅಂತ. ಆ ಕಸ್ಟಮರ್ ಬಂದ ತಕ್ಷಣ ನಿಮಗೆ ಲಾಭ ಮಾಡ್ಕೊಡ್ತಿದ್ದಾನೆ ಅಂದರೆ ಆ ಕಸ್ಟಮರ್ ಜಾಸ್ತಿ ದಿವಸ ನಿಮ್ಮ ಹತ್ರ ಇರೋಲ್ಲ. ಇನಿಷಿಯಲಿ ಲಾಸ್ ಮೇಕಿಂಗ್ ಇರಬೇಕು. ಅದೇ ರೀತಿ ಪಾರ್ಲೇಜಿ ₹5 ಪಾಕೆಟ್ ಯಾಕೆ ಸೆಲ್ ಮಾಡುತ್ತೆ, ಈವನ್ ಲಾಸ್ ಆದರೂ ಕೂಡ ಅಂದರೆ ಪಾರ್ಲೇಜಿ ₹5 ಬ್ರ್ಯಾಂಡ್ನ ಬಿಲ್ಡ್ ಮಾಡುತ್ತೆ. ಪಾರ್ಲೆ ಅನ್ನೋ ಬ್ರ್ಯಾಂಡ್ನ ಬಿಲ್ಡ್ ಮಾಡುತ್ತೆ. ಅಣ್ಣ, ವಿಡಿಯೋ ಮಾಡೋದು ಬಂದ್ ಮಾಡು, ಏನು ನ್ಯೂಸ್ ಬರ್ತಾ ಇಲ್ಲ, ಅದನ್ನು ಆ ಕಡೆ ಈ ಕಡೆ ಹೇಳ್ತೀಯ ಅಷ್ಟೇ. ಈ ಸ್ಟಾಕ್ ಮಾರ್ಕೆಟ್ ನಂಬ್ಕೊಂಡು ಎಷ್ಟೋ ಜನ ಹಣ ಹಾಕಿದ್ದಾರೆ, ಎಲ್ಲರೂ ಲಾಸಲ್ಲಿರೋದು. ಭಾರತ ದೇಶದ ಬಡವರು ದುಡ್ಡೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿ ಬೇರೆ ದೇಶದ ಪಾಲಾಗಿದೆ. ಮತ್ತೆ ಯುದ್ಧ ನಡೀತಾ ಇದೆ. ಇದೇ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಬೇಡ. ಈಗ ದೇಶದಲ್ಲಿರೋ ಜನ ದುಡ್ಡನ್ನು ಖರ್ಚು ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರ ಹತ್ರ ಸೇವಿಂಗ್ಸ್ ಇಲ್ಲ. ಆಸೆ ಬಿದ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕುತ್ತಾರೆ, ಅದು ಕೂಡ ಕೈಗೆ ಬರಲ್ಲ. ಓನ್ಲಿ ಎಕ್ಸ್ಪೆನ್ಸೇನೇ ಇರೋದು. ಬ್ರದರ್, ಇದು ನೀವು ಮಾತಾಡ್ತಿರೋ ಮಾತಲ್ಲ, ಫ್ರಸ್ಟ್ರೇಷನ್ ಆ ಥರ ಮಾತಾಡಿಸ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಿರೋದಕ್ಕೆ ನಿಮಗೆ ಫುಲ್ ಸಿಟ್ಟು ಬಂದ್ಬಿಟ್ಟಿದೆ. ಇದು ಏನು ಅಲ್ಲ ಬ್ರೋ, 15% ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಿದೆ. ಇಷ್ಟಕ್ಕೆ ನೀವು ಬಾಯ್ ಪಡ್ಕೊಂಡ್ರೆ ಸ್ಟಾಕ್ ಮಾರ್ಕೆಟು 30-40% ಎಲ್ಲ ಕೆಳಗೆ ಬೀಳುತ್ತೆ. ಅದಕ್ಕೇನು ಹೇಳ್ತೀರಾ? ಅದುವಾಗ ಹೆಂಗೆ ಮಾಡ್ತೀರಾ? ನಮ್ದು ಎಷ್ಟೋ ಕ್ಲೈಂಟ್ಗಳದ್ದು ಪೋರ್ಟ್ಫೋಲಿಯೋ 2022-23 ಇನ್ವೆಸ್ಟ್ ಮಾಡಿರೋದು ಇವಾಗಲೂ ಕೂಡ 100% ಮೇಲಿದೆ. ನೀವೇ ಯಾವ್ದನ್ನ ಸ್ಟಾಕ್ಸ್ ತೆಗಿರಿ, ನಿಮಗೆ ಗೊತ್ತಿರೋ ಸ್ಟಾಕ್ಸು 40% ಬಿದ್ದಿರೋ ಸ್ಟಾಕ್ಸೇ ತೆಗಿರಿ. 2022ರಲ್ಲಿ ಯಾವ ಪ್ರೈಸಲ್ಲಿ ಇತ್ತು ಅಂತ ಸ್ವಲ್ಪ ನೋಡಿ. ನಿಫ್ಟಿ ನೋಡಬೇಡಿ, ಇಂಡಿವಿಜುವಲ್ ಸ್ಟಾಕ್ಸ್ ನೋಡಿ. ನಾಟ್ ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ನೋಡಿ ಯಾವ ಪ್ರೈಸ್ ಅಲ್ಲಿ ಇರ್ತವೆ ಅಂತ. ಸ್ಟಿಲ್ ಅದು 70-80% ಅಪ್ಪಲ್ಲೇ ಇದೆ. ನಿಮ್ಮ ಈ ಫ್ರಸ್ಟ್ರೇಷನ್ ಕಾಮನ್ನು, ಯಾಕಂದ್ರೆ ಮಾರ್ಕೆಟ್ ಕೆಳಗೆ ಬೀಳ್ತಿರೋದ್ರಿಂದ ಸಿಟ್ಟು ಬರ್ತಾ ಇದೆ. ಒಂದು ಯುದ್ಧ ಮಾಡ್ತಿರೋ ಟ್ರಂಪಿಗೆ ಭಯನೋ ಅಥವಾ ವಿಡಿಯೋ ಮಾಡ್ತಿರೋ ನನಗೆ ಭಯನೋ ಗೊತ್ತಾಗ್ತಾ ಇಲ್ಲ ನಿಮಗೆ. ಫ್ರಸ್ಟ್ರೇಟ್ ಆಗಿ ಬೈತಾ ಇದ್ದೀರಾ, ಬೈರಿ. ನಮಗಿದು ಕಾಮನ್ನು, ನಮಗೇನು ಹರ್ಟ್ ಆಗಲ್ಲ. ಯಾಕಂದರೆ ನನಗೆ ಗೊತ್ತು ಎವ್ರಿ 2-3 ಇಯರ್ಸ್ಗೆ ಒಂದ್ಸಲ ಈ ಥರ ಸಿಚುವೇಶನ್ ಬರುತ್ತೆ ಹಿಸ್ಟ್ರಿನಲ್ಲಿ. ಸ್ಟಾಕ್ ಮಾರ್ಕೆಟಲ್ಲಿ ನಾನು 2013 ಮಾರ್ಕೆಟಲ್ಲಿ ಇದ್ದೀನ, ನನಗೆ ಈ ಥರ ಅನುಭವಿಸಿದ್ದೀನಿ. ಆವಾಗ ಕ್ಲೈಂಟ್ಗಳು ಬೈತಾರೆ, ಕ್ಲೈಂಟ್ಗಳು ಇದು ಮಾಡ್ತಾರೆ, ಅದನ್ನು ಅನುಭವಿಸ್ಕೊಂಡು ಬಂದಿದ್ದೀನಿ. ನನಗೇನು ಅಷ್ಟೊಂದು ಅದು ಹರ್ಟ್ ಮಾಡಲ್ಲ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಬಿಸ್ನೆಸ್ ಏನು, ನೀವು ಹೆಂಗೆ ಮಾಡ್ತೀರಾ ಅಂತ ತುಂಬ ಜನ ಕೆಳಗಡೆ ಕಾಮೆಂಟ್ ಮಾಡಿದ್ರಿ. ನನಗೆ ಇವಾಗ ಹೇಳ್ಬೇಕು ಅನ್ನಿಸ್ತಾ ಇದೆ, ನಮ್ಮ ಬಿಸ್ನೆಸ್ ಪ್ಯೂರ್ಲಿ ಬಿಸ್ನೆಸ್ ಬಂದ್ಬಿಟ್ಟು ನಮ್ಮದು HNI ಮ್ಯಾನೇಜ್ಮೆಂಟ್. ನಮ್ಮದು HNI ಕ್ಲೈಂಟ್ನ ಮ್ಯಾನೇಜ್ ಮಾಡ್ತೀವಿ. ನಾವು 2016ರಲ್ಲಿ ನಾನು ಮತ್ತು ನಮ್ಮ ಪಾರ್ಟ್ನರು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಬರ್ತಿದಾರಲ್ಲ ಸ್ಕ್ರೀನಲ್ಲಿ, ಇವರೇ ನಮ್ಮ ಪಾರ್ಟ್ನರ್. ಇದು ನೋಡಿ ಇಮೇಜ್ ಅನ್ಕೊಂಬೇಡಿ, ವಿಡಿಯೋ ಕೂಡ ಇದೆ, ವಿಡಿಯೋನು ನೋಡಿ. Will be presented by Mr. Vinod and the recipient is Virat Kohli for hitting 4 sixes. ಇವರೇ ನಮ್ಮ ಪಾರ್ಟ್ನರು. ನಾನು ಇವರು ಸೇರ್ಕೊಂಡು 2015-16ರಲ್ಲಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ. ಆ ಟೈಮಲ್ಲಿ ನಾವು HNI ಕ್ಲೈಂಟ್ಗಳಿಗೆ ಸರ್ವಿಸ್ ಕೊಡ್ತಾ ಇದ್ವಿ. HNI ಕ್ಲೈಂಟ್ಗಳೇ ನಮ್ಮ ಹತ್ರ ಇದ್ರು. ಅದು ಹೆಂಗೆ ಬಂದ್ರು ಏನು ಎಲ್ಲ ನಮಗೆ ದೇವ್ರದಯೇ. ನಮಗೆ HNIನೇ ಸಿಗ್ತಾ ಹೋದ್ರು. HNI ಇನ್ನೊಂದು HNIನೇ ರೆಕಮೆಂಡ್ ಮಾಡೋದು. ಅವ್ರು ಯಾರು ರಿಟೇಲ್ನ ರೆಕಮೆಂಡ್ ಮಾಡಲ್ಲ, ರೆಫರೆನ್ಸ್ ಅಂತ ಕರೀತಾರೆ. ಅವರು ಇನ್ನೊಬ್ರಿಗೆ ರೆಫರೆನ್ಸ್ ಕೊಟ್ಟರೆ ಅದು HNIನೇ ಕೊಡ್ತಾರೆ. HNI ಅಂದರೆ ಐ ನೆಟ್ವರ್ತ್ ಇಂಡಿವಿಜುವಲ್ ಅಂತ. ಇವ್ರದ್ದು ಪೋರ್ಟ್ಫೋಲಿಯೋ ಸ್ವಲ್ಪ ಜಾಸ್ತಿ ಇರುತ್ತೆ, 50 ಲಕ್ಷ 1 ಕೋಟಿ ಮೇಲಿರುತ್ತೆ. ಇವ್ರನ್ನ HNI ಅಂತ ಕರೀತಾರೆ. ನಮಗೆ ಇವರಿಂದಾನೇ ಬಿಸ್ನೆಸ್ ಆಗ್ತಾ ಇತ್ತು. ನಮ್ಮ ಹತ್ರ ಒಳ್ಳೆ ಕ್ಲೈಂಟ್ ಬೇಸ್ ಇದ್ದಾರೆ. ಲಿಸ್ಟೆಡ್ ಕಂಪ್ನಿಯ ಕ್ಲೈಂಟ್ ಕೂಡ ಇದ್ದಾರೆ. ಲಿಸ್ಟೆಡ್ ಕಂಪ್ನಿ ಅಂದರೆ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆಯಲ್ಲ, ಒಂದು ರಿಯಲ್ ಎಸ್ಟೇಟ್ ಕಂಪ್ನಿ ಲಿಸ್ಟ್ ಆಗಿದೆ. ಹೆಸರು ಹೇಳಿದ್ರೆ ಚೆನ್ನಾಗಿರಲ್ಲ ಪಬ್ಲಿಕಲ್ಲಿ. ಅವ್ರು ಕೂಡ ನಮ್ಮ ಕ್ಲೈಂಟು. ಮತ್ತು ನೀವು ಮೋಸ್ಟ್ ಆಫ್ ದಿ ಜನ ಯಾರು ಸಾಫ್ಟ್ವೇರ್ ಕಂಪ್ನಿಗೆ ಓಡಾಡ್ತೀರಾ, ಅದರಲ್ಲಿ ಒಂದು ಬಸ್ನ ಯೂಸ್ ಮಾಡ್ತೀರಲ್ವಾ ಟ್ರಾವೆಲ್ ಮಾಡೋಕ್ಕೆ ಡೈಲಿ, ಆ ಬಸ್ನ ಫೌಂಡರ್ ಕೂಡ ನಮ್ಮ ಕ್ಲೈಂಟು. ಮತ್ತೆ ನೀವು ಇಂಡಿಯನ್ ಬ್ಯಾಂಕ್ ನೋಡಿದಿರಲ್ವಾ, ಇಂಡಿಯನ್ ಬ್ಯಾಂಕ್, ಇಂಡಿಯಾದ ಇಂಡಿಯನ್ ಬ್ಯಾಂಕ್ದು ಎಂಟೈರ್ ಆಡಿಟ್ ನೋಡ್ಕೊಳೋರು ಅವರು ನಮ್ಮ ಕ್ಲೈಂಟು. ಅವ್ರು ಆಡಿಟ್ ಮಾಡ್ತಾರೆ. ಇದೇ ರೀತಿ ದೊಡ್ಡ HNI ಕ್ಲೈಂಟ್ನ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. 2016ರಿಂದನೂ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಬರ್ತಾ ಏನಾಯ್ತು ಅಂದರೆ ಈ HNI ಕಸ್ಟಮರ್ನ ಅಕ್ವೈರ್ ಮಾಡೋದು ನಮಗೆ ಕಷ್ಟ ಆಯಿತು. ಇದನ್ನು ನಾವು ಬಿಸ್ನೆಸ್ಸಲ್ಲಿ ಬಾಟಲ್ ನೆಕ್ ಅಂತ ಕರಿತೀವಿ. ಏನಾಗ್ಬಿಡುತ್ತೆ, ಬಾಟ್ಲಲ್ಲಿ ಹೋಗಿ ಸಿಗಾಕೊಂಡ್ಬಿಟ್ಟಿರುತ್ತೆ, ಅದನ್ನ ಹೊರಗೆ ತೆಗಿಯೋಕ್ಕಾಗಲ್ಲ, ಗ್ರೋತೇ ಇರಲ್ಲ.
ಬಿಸ್ನೆಸ್ ಆಗ್ತಾ ಇರುತ್ತೆ. ಬಟ್ ಲಾಸ್ಟ್ ಇಯರ್ ಏನಾಗ್ತಾ ಇರುತ್ತೋ ಇದೇ ಅಷ್ಟೇ ಆಗ್ತಾ ಇರುತ್ತೆ, ಗ್ರೋತ್ ಇರಲ್ಲ. ನಾವು ಸ್ಟಾಕ್ ಮಾರ್ಕೆಟಲ್ಲಿರೋರು ನಾವು ಗ್ರೋತ್ ನೋಡ್ತೀವಿ ಜಾಸ್ತಿ. ನಮಗೆ CAGR ಗ್ರೋತ್ ಬೇಕು, ಇಯರ್ ಆನ್ ಇಯರ್ ಗ್ರೋತ್ ಬೇಕು. ಗ್ರೋತ್ ಇಲ್ಲ ಅಂದರೆ ನಾವು ಅರ್ಥ ಮಾಡ್ಕೊತೀವಿ ಏನೋ ಪ್ರಾಬ್ಲಮ್ ಇದೆ ಬಿಸ್ನೆಸ್ಸಲ್ಲಿ. ಗ್ರೋತ್ ಇಲ್ದಿದ್ದ ಬಿಸ್ನೆಸ್ಸು ಭಾಳ ದಿವಸ ಸಸ್ಟೈನ್ ಆಗಲ್ಲ ಅಂತ ನಾವು ನಂಬಿದ್ದೀವಿ. ಅದಕ್ಕೆ ನಾವೇನು ಮಾಡಿದ್ವಿ, ಮಾರ್ಕೆಟಲ್ಲಿ ಒಂದು ಟ್ರೆಂಡ್ ಹೋಗ್ತಾ ಇತ್ತು ಆ ಟೈಮಲ್ಲಿ, ಏನಂದರೆ ರೀಟೇಲ್ ಟ್ರೆಂಡು. 2020 ಕೋವಿಡ್ ಬಂದಮೇಲೆ ಎಲ್ಲರೂ ಕೂಡ ರೀಟೇಲ್ ಹಿಂದೆ ಹೋಗ್ತಾ ಇದ್ರು. ರೀಟೇಲ್ ಸಖತ್ತು ಬೂಮ್ ಆಯಿತು, ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ಎಂಟ್ರಿ ಆಗಿರಲಿಲ್ಲ ರೀಟೇಲ್ಗೆ, ಯಾಕಂದರೆ ರೀಟೇಲ್ ಹಿಂದೆ ಹೋಗೋದು ಸ್ವಲ್ಪ ತಲೆನೋವು. ಈ ಥರ ಕಾಮೆಂಟ್ ಬರೋದು, ಈ ಥರ ಸ್ವಲ್ಪ ತಲೆನೋವು. ಅವ್ರಿಗೆ ದುಡ್ಡು ಅಷ್ಟೊಂದಿರಲ್ಲ, ಮತ್ತೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿರಲ್ಲ ಅವರು. ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಏನು ಇನ್ವೆಸ್ಟ್ ಮಾಡಬೇಕು, ಎಮರ್ಜೆನ್ಸಿ ಫಂಡಲ್ಲಿ ಎಷ್ಟು ಇಟ್ಕೊಂಡಿರಬೇಕು, ಇನ್ಶೂರೆನ್ಸ್ ಇರಬೇಕು, ಈ ಥರ ಏನು ಪ್ಲಾನ್ ಇರಲ್ಲ. ಅವ್ರೇನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ದುಡ್ಡನ್ನ ತಗೊಂಡು ಇನ್ವೆಸ್ಟ್ ಮಾಡಿಬಿಡ್ತಾರೆ, ಕೆಳಗೆ ಬಂದ ತಕ್ಷಣ ಬೈಕ್ ಅಂತಾರೆ. ಇದೇ ರೀಸನ್ನಿಂದ ನಾವು ರೀಟೇಲ್ನ ಅವಾಯ್ಡ್ ಮಾಡ್ತಾ ಇದ್ವಿ. ಬಟ್ ಗ್ರೋತ್ ಬೇಕಲ್ವಾ, ಗ್ರೋತ್ ಬೇಕಂದರೆ ನಾವೇನಾದರೂ ಮಾಡಲೇಬೇಕು. ಬಟ್ ನಮಗೆ ನಿಜವಾಗ್ಲೂ ರೀಟೇಲಿಂದ ಅಷ್ಟೊಂದು ಉಪಯೋಗ ಆಗಲ್ಲ. ಎಷ್ಟೋ ಜನ ಇಲ್ಲಿ ಕೆಳಗಡೆ ಇನ್ನೊಂದು ಕಾಮೆಂಟ್ ಕೂಡ ಮಾಡಿದ್ರು, ಇವ್ರೇನು ಮಾಡ್ತಾರೆ, ಈ ಥರ ಬಂದು ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡಿ ಯೂಟ್ಯೂಬಿಂದ ಕ್ಲೈಂಟ್ನ ಅಕ್ವೈರ್ ಮಾಡ್ತಾರೆ ಅಂತ. ಹೌದು ನಿಜ, ಯೂಟ್ಯೂಬಿಂದ ಕ್ಲೈಂಟ್ನ ಅಕ್ವೈರ್ ಮಾಡ್ತೀವಿ. ಅದು ಯಾರಂದರೆ ರೀಟೇಲ್ ಕ್ಲೈಂಟ್ಸ್. ಈಗ ನಮ್ಮ ದೊಡ್ಡ ದೊಡ್ಡ ಕ್ಲೈಂಟ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಯಾಕೆ ನೋಡ್ತಾರೆ? PMS ಮಾಡೋರು. ನಮ್ಮದು ಮೇನ್ಲಿ PMS ಬಂದ್ಬಿಟ್ಟು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ. ಇದ್ರ ಮಿನಿಮಮ್ ಇನ್ವೆಸ್ಟ್ಮೆಂಟೇ 50 ಲಕ್ಷ ಆಸ್ ಪರ್ ದಿ ಸೆಬಿ ರೂಲ್ಸು. ಅದಕ್ಕಿಂತ ಕೆಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳಕ್ಕೆ ಆಗಲ್ಲ. ಮತ್ತೆ AF ಅಂತ ಬರುತ್ತೆ, ಇದ್ರ ಬಗ್ಗೆ ಇನ್ನೊಂದ್ಸಲ ಯಾವಾಗಲಾದರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಟ್ಟು ನಮ್ಮದು ಈ ಥರ ಬಿಸ್ನೆಸ್. ನಾವು ದೊಡ್ಡ ದೊಡ್ಡ HNI ಕ್ಲೈಂಟ್ಸ್ಗಳಿಗೆ ಸರ್ವಿಸ್ ಕೊಡ್ತಾ ಇದ್ವಿ. ಬ್ಯಾಕ್ ಎಂಡಲ್ಲಿ ನೈಟ್ 12 ಗಂಟೆಗೆ ಫೋನ್ ಮಾಡಿದ್ರು ಅವ್ರ ಕಾಲ್ ಎತ್ತಿ ರಿಸೀವ್ ಮಾಡಿದ್ದೀವಿ. ಅವ್ರದ್ದು ಟರ್ಮಿನಲ್ನ ರೆಡಿ ಮಾಡಿಕೊಟ್ಟಿದ್ದೀವಿ. ಚೆಕ್ ಕೊಡೋದಿದ್ರೆ ಇಮಿಡಿಯೇಟ್ಲಿ ಮನೆ ಹತ್ರ ಹೋಗಿಸ್ಕೊಂಬಂದಿದ್ದೀವಿ. ಸಖತ್ ಕಷ್ಟಪಟ್ಟಿದ್ದೀವಿ ಇನಿಷಿಯಲಿ. ಇದರಿಂದ ಅವ್ರಿಗೆ ನಮ್ಮ ಸರ್ವಿಸ್ ಇಷ್ಟ ಆಗಿ ಬೇರೆಯವ್ರಿಗೆ ರೆಫರೆನ್ಸ್ ಕೊಡೋರು, ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಇದೇ ನಮ್ಮ ಬಿಸ್ನೆಸ್ ಮಾಡಲ್ ಆಗಿತ್ತು. ನಾನು ಅವಾಗಲೇ ಹೇಳ್ದಂಗೆ ಈ ಬಿಸ್ನೆಸ್ ಮಾಡಲ್ ಬಾಟಲ್ ನೆಕ್ಕಿಗೆ ಬಂದಿತ್ತು, ಗ್ರೋತ್ ಇರಲಿಲ್ಲ. ನಾವೇನು ಅನ್ಕೊಂಡ್ವಿ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಡಿಜಿಟಲ್ ಮಾರ್ಕೆಟಿಂಗಿಂದ ರೀಟೇಲ್ ಕಸ್ಟಮರ್ನ ಅಕ್ವೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ರೀಟೇಲ್ ಕಸ್ಟಮರ್ಗೆ ಪ್ರಾಬ್ಲಮ್ ಏನಂದರೆ, ಅವ್ರು ಇನಿಷಿಯಲಿ ಬರ್ಬೇಕಾದ್ರೆ ಜಾಸ್ತಿ ಜನ ಬರ್ತಾರೆ, ಬಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಾವೇನು ದುಡ್ಡು ಸ್ಪೆಂಡ್ ಮಾಡಿರ್ತೀವಲ್ಲ ಅದು ವಾಪಸ್ ತಗೊಳಕ್ಕಾಗಲ್ಲ. ನಾವು ಟೈಮ್ ಇನ್ವೆಸ್ಟ್ ಮಾಡಿದ್ರೆ, ಎಕ್ಸಾಂಪಲ್ ತೊಗೊಳ್ಳಿ, ಈಗ ನಮ್ಮದು ಆಫೀಸ್ ಎಕ್ಸಾಂಪಲ್ ತೊಗೊಳ್ಳಿ. ನಮ್ಮ ಆಫೀಸಲ್ಲಿ ಒಬ್ಬ ಎಂಪ್ಲಾಯ್ಗೆ 30,000 ಸಂಬಳ ಅನ್ಕೊಳ್ಳಿ, ಡಿವೈಡೆಡ್ ಬೈ 22 ಮಾಡಿ. 22 ಅಂದರೆ 22 ದಿವಸ ಅವ್ನು ಕೆಲಸ ಮಾಡ್ತಾನೆ. ಆಫೀಸಲ್ಲಿ ಒಂದು 8 ಅವರ್ ಕೆಲಸ ಮಾಡ್ತಾನೆ ಅಂದರೆ ಮಧ್ಯಾಹ್ನ ಊಟಕ್ಕೆ ಹೋಗೋದು ಅದು ಇದು ಎಲ್ಲ ತೆಗೆದ್ರೆ ಕಮ್ಮಿನೇ ಆಗುತ್ತೆ. 8 ಅವರ್ ಕೆಲಸ ಮಾಡ್ತಾನೆ ಅನ್ಕೊಳ್ಳಿ, 170 ರಿಂದ 200 ರೂಪಾಯಿ ಅವನಿಗೂ ಎವ್ರಿ ಅವರ್ಗೆ ನಾವು ಸ್ಪೆಂಡ್ ಮಾಡ್ತಿದ್ದೀವಿ ಅವನ ಮೇಲೆ. ಅದು ಜಸ್ಟ್ ಎಂಪ್ಲಾಯ್ ಕಾಸ್ಟ್. ಆಫೀಸ್ ಕಾಸ್ಟ್ ಎಲ್ಲ ಇದೆ ಅಲ್ಲ, ಆಫೀಸಿಗೆ ರೆಂಟ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಪ್ರತಿಯೊಂದು ಇದೆ. ಅದನ್ನೆಲ್ಲ ಲೆಕ್ಕ ಮಾಡಿದ್ರೆ ಒಂದು 300 ರಿಂದ 400 ರೂಪಾಯಿ ಎವ್ರಿ ಗಂಟೆಗೆ ನಾವು ಸ್ಪೆಂಡ್ ಮಾಡ್ತಾ ಇದೀವಿ ಒಬ್ಬ ಎಂಪ್ಲಾಯ್ ಮೇಲೆ. ಈಗ ಈ ಎಂಪ್ಲಾಯ್ ಯಾರೋ 2,000 SIP ಮಾಡೋರ ಹತ್ರ, 10,000 SIP ಮಾಡೋರ ಹತ್ರ ಮಾತಾಡಿದ್ರೆ, ಒಂದು ಗಂಟೆ ಟೈಮ್ ಕೊಟ್ರೆ ನಮ್ಗೆ ಏನು ಸಿಗುತ್ತೆ? 10,000 SIP ಮಾಡೋರಿಂದ ನಮ್ಗೆ ಏನೂ ಸಿಗಲ್ಲ, ಏನು ಪ್ರಯೋಜನನೇ ಇಲ್ಲ ಅದರಿಂದ. ಇದರಿಂದನೇ ನಾವು ಅವಾಯ್ಡ್ ಮಾಡ್ತಾ ಇದ್ವಿ, ಇವ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮ್ಗೇನು ರಿಟರ್ನ್ ಸಿಗಲ್ಲ ಅಂತ. ಬಟ್ ನಮ್ಗನ್ನಿಸ್ತು ರೆಫರೆನ್ಸ್ ಮಾರ್ಕೆಟಿಂಗ್ ಇಸ್ ಸ್ಟ್ರಾಂಗೆಸ್ಟ್ ಮಾರ್ಕೆಟಿಂಗು. ಮುಂಚಿಂದನೂ ನಮಗೆ ಅದರಿಂದನೇ ಜಾಸ್ತಿ ರೆವೆನ್ಯೂ ಬರ್ತಾ ಇರೋದು. ಅದೆಷ್ಟು ಸ್ಟ್ರಾಂಗ್ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಈವನ್ ಜೆರೋದಾ ಬೆಳೆದಿರೋದು ಹಂಗೇನೆ, ಮೋಸ್ಟ್ ಆಫ್ ದಿ ಕಂಪ್ನಿಗಳು ಬೆಳೆದಿರೋದು ಹಂಗೇನೆ ರೆಫರೆನ್ಸ್ ಮಾರ್ಕೆಟಿಂಗಿಂದ. ಬಟ್ ಈ ರೆಫರೆನ್ಸ್ ಮಾರ್ಕೆಟಿಂಗ್ ಬರಬೇಕಂದ್ರೆ ನಾವು ಜಾಸ್ತಿ ಜನದ ಹತ್ರ ರೀಚ್ ಆಗಬೇಕು. ಜಾಸ್ತಿ ಜನದ ಹತ್ರ ರೀಚ್ ಆಗಬೇಕಂದ್ರೆ ನಾವು ಜಾಸ್ತಿ ಜನಕ್ಕೆ ಸರ್ವಿಸ್ ಕೊಡಬೇಕು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅದಕ್ಕಲ್ಲ. ನೀವೇ ಬೇಕಾದ್ರೆ ನಮ್ಮ ಹಳೆ ವಿಡಿಯೋನೆಲ್ಲ ಹೋಗಿ ಚೆಕ್ ಮಾಡಿ. ನಾವು ಈ ಥರ ಗೂಗಲ್ ಫಾರ್ಮ್ ಎಲ್ಲನೂ ಹೇಳಕ್ಕೆ ಸ್ಟಾರ್ಟ್ ಮಾಡಿರೋದು 1.5-2 ವರ್ಷ ಆಯ್ತು ಅಷ್ಟೇ. ಅದಕ್ಕಿಂತ ಮುಂಚೆ ನಾವು ಹೇಳ್ತಾನೆ ಇರಲಿಲ್ಲ. ನಾನು ಜಸ್ಟ್ ಯೂಟ್ಯೂಬಲ್ಲಿ ನಾನು ವಿಡಿಯೋ ಮಾಡ್ತಿದ್ದೆ ನನ್ನ ಇಂಟ್ರೆಸ್ಟ್ಗೋಸ್ಕರ. ಇದಕ್ಕೂ ಬಿಸ್ನೆಸ್ಗೂ ಸಂಬಂಧನೇ ಇರಲಿಲ್ಲ. ನನಗೆ ಸ್ವಲ್ಪ ಇಂಟ್ರೆಸ್ಟು, ನಾನೇನು ಕಲ್ತಿದ್ದೀನಿ ಅದನ್ನು ಬಂದು ಹೇಳೋದು ನನಗೆ ಇಂಟ್ರೆಸ್ಟು. ಬಟ್ 2 ವರ್ಷದ ಹಿಂದೆಯಿಂದ ನನಗನ್ನಿಸ್ತು ಈ ಥರ ಮಾಡೋಣ, ಜಾಸ್ತಿ ಜನಕ್ಕೆ ಸರ್ವಿಸ್ ಕೊಡೋಣ. ಸರ್ವಿಸ್ ಕೊಡೋದ್ರಿಂದ ಏನಾಗುತ್ತೆ, ತುಂಬ ಜನಕ್ಕೆ ಅದು ಇಷ್ಟ ಆಗಿ ಅವ್ರೇನು ಮಾಡ್ತಾರೆ, ದೊಡ್ಡ ದೊಡ್ಡ ಕ್ಲೈಂಟ್ಗಳ್ನ ರೆಕಮೆಂಡ್ ಮಾಡ್ತಾರೆ. ಅದು ಗೊತ್ತಿರಲ್ಲ ಯಾವ ಹುತ್ತದಲ್ಲಿ ಯಾವ ಆವಿರುತ್ತೆ ಅಂತಲೂ ಗೊತ್ತಿಲ್ಲ. ನಾವೇನು ಮಾಡ್ಬಿಡ್ತೀವಿ, ಇನಿಷಿಯಲಿ ಜಡ್ಜ್ ಮಾಡಿಬಿಡ್ತೀವಿ, ಯೂಟ್ಯೂಬಿಂದ ಬರೋರು ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ, ಹಂಗಿರಲ್ಲ ಅಂತ. ಇನಿಷಿಯಲಿ ಯಾರೋ ಒಬ್ಬ 10,000 ರೂಪಾಯಿ SIP ಮಾಡ್ತಿರೋ ಅವ್ನಿಗೆ ಒಳ್ಳೆ ಸರ್ವಿಸ್ ಸಿಕ್ಕರೆ, ಅವ್ರ ಅಂಕಲ್ಲು, ಅವ್ರ ಸಂಬಂಧಿಕರು ಯಾವುದೋ ಒಂದು ಮೀಟಿಂಗಲ್ಲಿ ಕೂತ್ಕೊಬೇಕಾರೆ ಎಲ್ಲೋ ಅಂತ ಕೂತ್ಕೊಂಡಾಗ ಅವ್ನು ಹೇಳ್ತಾನೆ, ಈ ಥರ ನನಗೊಬ್ರು ಗೊತ್ತಿದ್ದಾರೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾನೆ. ಇದರಿಂದ ಏನಾಗುತ್ತೆ, ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಬೆಳೀತಾ ಹೋಗುತ್ತೆ. ಮತ್ತು ಯೂಟ್ಯೂಬಿಂದ ಇನ್ನೊಂದೇನು ಬೆನಿಫಿಟ್ ಆಗುತ್ತೆ ಅಂದರೆ, ನಾವು ಎಲ್ಲ ಕಡೆ ಫೇಮಸ್ ಆಗ್ತಾ ಹೋಗ್ತೀವಿ. ನಮ್ಮ ಫೇಸ್ ಎಲ್ಲ ಕಡೆ ಅರ್ಧಾಡುತ್ತಲ್ಲ, ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಇದರಿಂದ ನಾವು ಎಕ್ಸಿಸ್ಟಿಂಗ್ ಕ್ಲೈಂಟ್ ಹತ್ರ ಮಾತಾಡೋಕೆ ಹೋದಾಗ ಏನಾಗುತ್ತೆ, ಅವ್ರಿಗೆ ಆಲ್ರೆಡಿ ನಮ್ಮ ಬಗ್ಗೆ ನಾಲೆಡ್ಜ್ ಇರುತ್ತೆ, ಗೊತ್ತು ಇವರು ಅಂತ ಇರುತ್ತೆ. ಇದರಿಂದ ನಮಗೆ ಕನ್ವರ್ಷನ್ ಫಾಸ್ಟ್ ಆಗುತ್ತೆ. ದುಡ್ಡು ಅಂದರೆ ಟ್ರಸ್ಟ್, ಮನಿ ಅಂದರೆ ಟ್ರಸ್ಟ್. ದುಡ್ಡಿನ ವ್ಯವಹಾರ ನಡೆಯೋದೇ ಟ್ರಸ್ಟಿಂದ. ಈ ಟ್ರಸ್ಟ್ ಬರೋದು ಸಂಬಂಧದಿಂದ. ಈ ಸಂಬಂಧ ನಾನು 150 ಜನ ಹತ್ರ ಹೋಗಿ ಬಿಲ್ಡ್ ಮಾಡ್ಕೊಳಕ್ಕಾಗಲ್ಲ, ಒಬ್ಬರಿಂದನೇ ಬಿಲ್ಡ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಿದ್ವಿ, ರೀಟೇಲ್ ಕಸ್ಟಮರ್ಗಳನ್ನ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೀಟೇಲ್ ಕಸ್ಟಮರ್ಗಳ ಜೊತೆ ರಿಲೇಷನ್ಶಿಪ್ ಬೆಳೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಈಗಲೂ ಕೂಡ ಮ್ಯೂಚುವಲ್ ಫಂಡು, ಸ್ಮಾಲ್ PMS ಬರೀ ಇಂಥದ್ದೇ ಸರ್ವಿಸ್ ಕೊಡೋದು. ಇದರಿಂದ ನಮ್ಗೆ ಅಷ್ಟೊಂದು ಏನೂ ಸಿಗಲ್ಲ. ನೀವೇ ಸ್ಮಾಲ್ PMS ಅಲ್ಲಿ ನೀವೇ 1% ಪೇ ಮಾಡ್ತೀರಾ, ಆ 1% ಫಂಡ್ ಮ್ಯಾನೇಜರ್ ಇಟ್ಕೊತಾನೆ, ನಮ್ಗೇನು ಕೊಡ್ತಾನೆ, ನಮ್ಗೇನು ಸಿಗುತ್ತೆ ಅದರಿಂದ? ನಮಗೆ ರಿಯಲ್ ವೆಲ್ತ್ ಇರೋದೇನೆ ದೊಡ್ಡ PMS ಅಲ್ಲಿ. ಅದರಲ್ಲಿ ಫಂಡ್ ಮ್ಯಾನೇಜರ್ 2.5% ಚಾರ್ಜ್ ಮಾಡ್ತಾನೆ, ಅದರಲ್ಲೇ ನಮಗೆ ರಿಯಲ್ ರೆವಿನ್ಯೂ ಬರೋದು. ಈ ಸ್ಮಾಲ್ PMS ಅಲ್ಲಿ 1% ಇರೋದ್ರಿಂದ ನಮ್ಗೆ ಅಷ್ಟೊಂದು ರೆವಿನ್ಯೂ ಬರಲ್ಲ. ಬಟ್ ಈ ರೆವಿನ್ಯೂ ಎಲ್ಲರೂ ನಾವು
ನಾವು ಎಂಪ್ಲಾಯ್ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಆಪರೇಷನ್ ಕಾಸ್ಟ್ಗೆ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನಮ್ಗೆ ಇದರಿಂದ ಏನೂ ದುಡ್ಡು ಬರ್ತಾ ಇಲ್ಲ, ರೆವೆನ್ಯೂ ಬರ್ತಾ ಇಲ್ಲ. ಯಾಕಂದರೆ ನಾವು ಯಾವುದೇ ಥರ ಟ್ರೇಡಿಂಗ್ ಸಪೋರ್ಟ್ ಮಾಡಲ್ಲ, ಟ್ರೇಡಿಂಗ್ ಹೆಲ್ಪ್ ಮಾಡಲ್ಲ. ಎಷ್ಟೋ ಜನ ಬೈಕ್ ಅಂತಾರೆ ನೀವು ಸ್ಟಾಕ್ಸ್ಗಳನ್ನ ಪ್ಲೆಡ್ಜ್ ಮಾಡೋಕ್ಕೆ ಬಿಡಲ್ಲ ಅಂತ. ಹೌದು, ಸ್ಟಾಕ್ಸ್ನ ಪ್ಲೆಡ್ಜ್ ಮಾಡಿ ನೀವೇನಾದರೂ ಟ್ರೇಡಿಂಗ್ ಮಾಡೋಕ್ಕೆ ಹೋದರೆ ಬರೋ ದುಡ್ಡೆಲ್ಲ ಕಳ್ಕೊತೀರಾ. 10% ಮಾರ್ಕೆಟ್ ಬಿದ್ದರೆ ನಿಮ್ಮದು 30% ಪೋರ್ಟ್ಫೋಲಿಯೋ ಕೆಳಗೋಗಿರುತ್ತೆ. ಅದಕ್ಕೆ ನಾವು ಇಂಥದ್ದೆಲ್ಲ ಮಾಡೋಕ್ಕೆ ಬಿಡಲ್ಲ. ಬಿಕಾಸ್ ನಮಗೆ ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು, ಕಸ್ಟಮರ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಬೆಳೆಸ್ಕೊಬೇಕು. ನಾಳೆ ನಮಗಿದು ಸಾಕತ್ತೆ, 10 ವರ್ಷ 20 ವರ್ಷ ನಮಗಿದು ಸಾಕತ್ತೆ ಅಂತ ನಮ್ಮದು ಇದು. ಬಟ್ ಇವಾಗ ನಮಗಿದು ವರ್ಕ್ ಆಗ್ತಾ ಇದೆ, ಇದು ವರ್ಕ್ ಆಗೋ ಥರ ಕಾಣ್ತಾ ಇದೆ. ತುಂಬ ಜನ ಯೂಟ್ಯೂಬ್ ಕ್ಲೈಂಟ್ಗಳೇ ದೊಡ್ಡ ದೊಡ್ಡ ಕಸ್ಟಮರ್ಗೆ ರೆಫರೆನ್ಸ್ ಕೊಡ್ತಾ ಇದ್ದಾರೆ. ಯೂಟ್ಯೂಬಿಂದನೂ ಬಿಸ್ನೆಸ್ ಬರ್ತಾ ಇದೆ PMSಗೆ, ಬಟ್ ಅಷ್ಟು ದೊಡ್ಡ ಪ್ರಮಾಣದಲ್ಲ. ಮೇ ಬಿ ಲಾಸ್ಟ್ 1.5 ವರ್ಷದಿಂದ ಮಾರ್ಕೆಟ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲದ ಕಾರಣ ಇರ್ಬೋದು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಜನ ರೆಕಮೆಂಡ್ ಮಾಡ್ತಾರೆ ನಮ್ಮನ್ನು ಹೊರಗಡೆ ಎಲ್ಲರೂ. ಮತ್ತೆ ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಆಮೇಲೆ ತುಂಬ ಜನ ಕೇಳ್ತೀರಾ ನಿಮ್ಮದೇ ಯಾಕೆ ಫಂಡ್ನ ಲಾಂಚ್ ಮಾಡಲ್ಲ, ನಿಮ್ಮದೇ ಫಂಡ್ನ ಲಾಂಚ್ ಮಾಡ್ಬೋದಲ್ಲ ಅಂತ. ಆಸ್ ಪರ್ ದ ಸೆಬಿ ರೂಲ್ಸು ನೀವು 2 ಜಾಬ್ ಮಾಡೋಕ್ಕಾಗುತ್ತೆ. ಒಂದು ಡಿಸ್ಟ್ರಿಬ್ಯೂಷನ್, ಇನ್ನೊಂದು ನಿಮ್ಮದೇ ಓನ್ ಪ್ರಾಡಕ್ಟ್. ಓನ್ ಪ್ರಾಡಕ್ಟ್ ನೀವು ರಿಸರ್ಚ್ ಮಾಡಿದ್ರೆ ಅದನ್ನು ಸೇಲ್ ಮಾಡಂಗಿಲ್ಲ, ಮಾರ್ಕೆಟಿಂಗ್ ಮಾಡಂಗಿಲ್ಲ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಂಗಿಲ್ಲ. ಒಂದು ಡಿಸ್ಟ್ರಿಬ್ಯೂಟ್ ಮಾಡಂಗಿಲ್ಲ, ಇನ್ನೊಂದು ಸೇಲ್ ಮಾಡಂಗಿಲ್ಲ. ಮತ್ತೆ ನಮ್ಮ ಇಂಡಿಯಾದಲ್ಲಿ ಯಾರು ಕೂಡ ಫೀಸ್ ಬೇಸ್ ಸಿಸ್ಟಮ್ನ ಒಪ್ಕೊಳಲ್ಲ. ಸೆಬಿ ಹೇಳುತ್ತೆ ಫೀಸ್ ಕಲೆಕ್ಟ್ ಮಾಡಿ ಅಂತ. ಫೀಸ್ ಕಲೆಕ್ಟ್ ಮಾಡಿದ್ರೆ 1 ದಿವಸ ಕೊಡ್ತಾರೆ, 2 ದಿವಸ ಕೊಡ್ತಾರೆ. ಇನಿಷಿಯಲಿ ಯಾರು ಪೇ ಮಾಡಲ್ಲ. ಇದಕ್ಕೆ ಸ್ಮಾಲ್ ಕೇಸ್ಗಳು ಫೇಲ್ ಆಗೋದು. ನನಗೆ ಸ್ಮಾಲ್ ಕೇಸ್ ಕಂಪ್ಲೀಟ್ಲಿ ಇಷ್ಟ ಇಲ್ಲ. ಇವನ್ ನಾವು ಲಾಂಚ್ ಮಾಡ್ಬೋದಿತ್ತು. ಆಮೇಲೆ ನಮ್ಮದು ಏನಂದರೆ ನಾವು ಯಾವ ರೀತಿ ಫಂಡ್ನ ಸೆಲೆಕ್ಟ್ ಮಾಡ್ತೀವಿ ಅಂದರೆ ನಮ್ಮದು ಮೇನ್ ಅಜೆಂಡಾ ಬಂದ್ಬಿಟ್ಟು ಯಾವ ಫಂಡ್ ಮ್ಯಾನೇಜರ್ ಇದಾರಲ್ಲ ಅವ್ರಿಗೆ ಮಾರ್ಕೆಟಲ್ಲಿ 20 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅವರು 4ರಿಂದ 5 ಡೌನ್ಫಾಲ್ನ ನೋಡಿರಬೇಕು. ನನ್ನ ಪ್ರಕಾರ 2000 ಇಸ್ವಿದ್ ನೋಡಿರಬೇಕು. ಅಟ್ಲೀಸ್ಟ್ ಅದು ಮಿಸ್ ಆಗಿದ್ರೆ 2008 ನೋಡಿರಬೇಕು. 2008 ಮತ್ತು 2013, 2016 ಮತ್ತು 2020 ಈ 3ರಿಂದ 4 ಫಾಲ್ ನೋಡಿದರೆ ಆ ಫಂಡ್ ಮ್ಯಾನೇಜರ್ ಸ್ಟ್ರಾಂಗ್ ಅಂತ. ಯಾಕಂದರೆ ಇನ್ಫಾರ್ಮೇಷನ್ ಗೊತ್ತಿದ ತಕ್ಷಣ ನೀವು ಕಂಡರ್ ದುಡ್ಡನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಭಾರಿ ಕಷ್ಟ. ಕಂಡರ್ ದುಡ್ಡನ್ನ ಮ್ಯಾನೇಜ್ ಮಾಡಬೇಕಂದ್ರೆ ನಿಮಗೆ ಡೌನ್ಫಾಲ್ ನೋಡಿರಬೇಕು, ಈ ಥರ ಸಿಚುವೇಶನ್ನ ಅರ್ಥ ಮಾಡ್ಕೊಂಡಿರಬೇಕು. ಈಗ ಯಾರೋ ಬಂದು ಕಾಮೆಂಟ್ ಆಗ್ತಾ ಅಂತ ನಾನು ಡೌನ್ ಆದರೆ, ಅಥವಾ ಯಾರೋ ಒಬ್ಬ ಫಂಡ್ ಮ್ಯಾನೇಜರು ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಅಂತ ಡೌನ್ ಆದರೆ ಏನಾಗುತ್ತೆ? ಬೇರೆಯವ್ರ ದುಡ್ಡು ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಆಮೇಲೆ ಈ ಫಂಡ್ ಮ್ಯಾನೇಜರ್ ಎಲ್ಲಾನು ಆಲ್ರೆಡಿ ಮ್ಯೂಚುವಲ್ ಫಂಡಲ್ಲಿ ಕೆಲಸ ಮಾಡಿ ಅಲ್ಲಿಂದ ಬಿಟ್ಟು ಬಂದು ಇವ್ರದೇ ಓನ್ ಸ್ಟಾರ್ಟ್ ಮಾಡ್ಕೊಂಡಿರೋರು. ಇವರೆಲ್ಲ ಹೈಲಿ ಎಕ್ಸ್ಪೀರಿಯನ್ಸ್ಡ್. ಅವ್ರ ಜೊತೆ ನಾವು ಕಂಪೀಟ್ ಮಾಡೋಕ್ಕಾಗಲ್ಲ. ನನಗಂತೂ ಒಂದ್ಸಲ ನಾನು ಅಷ್ಟೊಂದು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀನಿ ಅಂತ ನನ್ನ ಪೋರ್ಟ್ಫೋಲಿಯೋ ನಾನು ಮ್ಯಾನೇಜ್ ಮಾಡ್ಕೊತಿದ್ದೀನಿ. ಕಂಡವ್ರ ದುಡ್ಡನ್ನ, ಕ್ಲೈಂಟ್ ದುಡ್ಡನ್ನ ನಾನು ಮ್ಯಾನೇಜ್ ಮಾಡೋಷ್ಟು ಬೆಳೆದಿಲ್ಲ. ಬೆಳೆಯೋದು ಸದ್ಯಕ್ಕೆ ಟೈಮ್ ಹಿಡಿಯುತ್ತೆ. ನನಗೆ ಇನ್ನೂ 10-15 ವರ್ಷ ಟೈಮ್ ಬೇಕು. ಎಲ್ಲಿವರೆಗೂ ನನಗೆ ಆ ಕನ್ಫರ್ಮೇಷನ್ ಸಿಗಲ್ಲ ಅಲ್ಲಿವರೆಗೂ ನಾನು ಮಾಡಲ್ಲ. ಮತ್ತೆ ಈ ಫಂಡ್ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಯೂಜ್ ಟೀಮ್ ಇರಬೇಕು. 80 to 100 ಮೆಂಬರ್ಸ್ ರಿಸರ್ಚ್ ಟೀಮ್ ಅಲ್ಲಿ ಇರಬೇಕು. ಅವರೆಲ್ಲರೂ ವೆಲ್ ಪೇಡ್ ಆಗಿರ್ತಾರೆ. ಇಂಪಾಸಿಬಲ್ ನಾವೊಂದು ಫಂಡ್ ನ ಲಾಂಚ್ ಮಾಡೋದು. ಇಟ್ ಟೇಕ್ ಟೈಮ್. ನೋಡೋಣ, AI ಇಂಪ್ರೂವ್ ಆಗ್ತಾ ಇದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮಗೂ ಕಾನ್ಫಿಡೆಂಟ್ ಬರ್ತಾ ಹೋದ್ರೆ ಆ ಥರ ಥಿಂಕ್ ಮಾಡೋಣ. ಸದ್ಯಕ್ಕಂತೂ ಇಲ್ಲ. ಸದ್ಯಕ್ಕಂತೂ ನೀವೇನಾದರೂ ನಮ್ಮ ಹತ್ರ ಇನ್ವೆಸ್ಟ್ ಮಾಡಿದ್ರೆ ನಾವು ಫಂಡ್ ಮ್ಯಾನೇಜರ್ ಥ್ರೂನೇ ಹೋಗೋದು. ಆ ಫಂಡ್ ಮ್ಯಾನೇಜರ್ ಯಾರು ಕೂಡ ಕಾಂಜಿ ಪಿಂಜಿಗಳಲ್ಲ, ಅವರು 20 ವರ್ಷ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು. ಆಮೇಲೆ ತುಂಬ ಜನ ಕೇಳ್ತೀರಾ ಫ್ರೀ ಸರ್ವಿಸ್ ಅಂತೀರಾ, ನಿಮ್ಗೇನು ಸಿಗುತ್ತೆ? ಫ್ರೀ ಸರ್ವಿಸ್ ಅಂತೀರಾ, ನಿಮ್ಗೇನು ಸಿಗುತ್ತೆ ಅಂತ. ಫ್ರೀ ಸರ್ವಿಸ್ ಅಂದ್ರೇ ಹಿಂಗೇನೆ. ಇನಿಷಿಯಲಿ ಇದೊಂಥರ ಮಾರ್ಕೆಟಿಂಗು. ಲೈಕ್ ಪಾರ್ಲೇಜಿ ಯೂಸ್ ಮಾಡ್ತಾನೆ, ಮತ್ತು ಡಾಮಿನೋಸ್ ಯೂಸ್ ಮಾಡ್ತಾನೆ. ಡಾಮಿನೋಸಲ್ಲಿ ನೀವು ನೋಡಿದ್ದೀರಲ್ಲ, ಪಿಜ್ಜಾ ಮೇನಿಯಾ ಅಂತ ಒಂದು ಮೆನು ಇದೆ. ಆ ಮೆನು ಬಂದ್ಬಿಟ್ಟು 69 ರೂಪಾಯಿ 70 ರೂಪಾಯಿಗೆ ಪಿಜ್ಜಾ ಕೊಡ್ತೀನಿ ಅಂತ ಟಿವಿನಲ್ಲೆಲ್ಲ ಅಡ್ವರ್ಟೈಸ್ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಅವ್ರು ಇನಿಷಿಯಲಿ ಕಸ್ಟಮರ್ನ ಅಕ್ವೈರ್ ಮಾಡ್ತಾರೆ, ಇನಿಷಿಯಲಿ ಅದನ್ನು ಸೆಲ್ ಮಾಡ್ತಾರೆ, ಪಿಜ್ಜಾ ಮೇನಿಯಾ ಸೆಲ್ ಮಾಡ್ತಾರೆ. ಒನ್ಸ್ ಅವ್ರಿಗೆ ಆ ಪಿಜ್ಜಾ ಇಷ್ಟ ಆದರೆ ಅವ್ರು ಏನು ಮಾಡ್ತಾರೆ, ಅಪ್ಗ್ರೇಡ್ ಮಾಡ್ತಾ ಹೋಗ್ತಾರೆ. ನಾನು ಇನಿಷಿಯಲಿ ಪಿಜ್ಜಾ ಮೇನಿಯಾ ತಿನ್ನೋಕ್ಕೆ ಹೋಗಿರೋದು, ಇವತ್ತು ನಾನು ಪಿಜ್ಜಾ ಮೇನಿಯಾ ತಿನ್ನಲ್ಲ. ಅದೇ ರೀತಿ ಪಾರ್ಲೇಜಿ 5 ರೂಪಾಯಿ ಪಾಕೆಟ್ ಯಾಕೆ ಸೆಲ್ ಮಾಡುತ್ತೆ, ಈವನ್ ಲಾಸ್ ಆದರೂ ಕೂಡ ಅಂದರೆ ಪಾರ್ಲೇಜಿ 5 ರೂಪಾಯಿಯಿಂದ ಬ್ರ್ಯಾಂಡ್ನ ಬಿಲ್ಡ್ ಮಾಡುತ್ತೆ. ಪಾರ್ಲೆ ಅನ್ನೋ ಬ್ರ್ಯಾಂಡ್ನ ಬಿಲ್ಡ್ ಮಾಡುತ್ತೆ. ನೆಕ್ಸ್ಟು ಏನೇ ಪ್ರಾಡಕ್ಟ್ ಲಾಂಚ್ ಮಾಡಿದ್ರು ಕೂಡ ನಿಮಗೆ ಆ ಪ್ಯಾಕೆಟ್ ನೋಡಿದ ತಕ್ಷಣ ಗೊತ್ತಿರುತ್ತೆ ನಿಮಗೆ, ಓ ಪಾರ್ಲೆ ಇದು ನನಗೆ ಆಲ್ರೆಡಿ ಗೊತ್ತಿದೆ, ಇದು ನನಗೆ ಆಲ್ರೆಡಿ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನಾನು ಯೂಸ್ ಮಾಡಿದ್ದೀನಿ ಅಂತ ಥಿಂಕ್ ಮಾಡ್ತೀರಾ. ಈ ರೀತಿ ತುಂಬ ಬ್ರ್ಯಾಂಡ್ಗಳು ಮಾರ್ಕೆಟಿಂಗ್ ಮಾಡ್ತಾರೆ. ನಾವು ಅದೇ ರೀತಿ ಮಾಡ್ತಾ ಇದೀವಿ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಡಬಲ್ ಎಡ್ಜೆಡ್ ಸ್ವಾಡ್ ಇದ್ದಂಗೆ ಇದು. ಅಂದರೆ ಹೆಸರು ಮಾಡೋದು ಈಸಿ, ಹೆಸರು ಕಳ್ಕೊಳ್ಳೋದು ಈಸಿ. ರಿಟೇಲ್ ಹಿಂದೆ ಹೋದರೆ ಅದಕ್ಕೆ ರಿಟೇಲ್ ಹಿಂದೆ ಹೋಗ್ತಾ ಇರಲಿಲ್ಲ. ಈಗ ಏನಾದರೂ ಒಂದು ಸಲ ಯಾರೋ ಕ್ಲೈಂಟ್ ಪೋರ್ಟ್ಫೋಲಿಯೋ 10% 20% ಡೌನ್ ಆಯ್ತು ಅನ್ಕೊಳ್ಳಿ, ಕ್ಲೈಂಟ್ ಹೊರಗಡೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ನಮ್ಮ ಕಾರಣದಿಂದಲ್ಲ, ಮಾರ್ಕೆಟ್ ಕಾರಣದಿಂದ ಆಗ್ತಾ ಇದೆ. ಅವ್ರು ಏನು ಮಾಡ್ತಾರೆ, ಈ ಏಂಜಲ್ ಇನ್ವೆಸ್ಟ್ಮೆಂಟರ್ ಹತ್ರ ಇನ್ವೆಸ್ಟ್ ಮಾಡಿದ್ನಪ್ಪ, ಪೋರ್ಟ್ಫೋಲಿಯೋ ಡೌನ್ ಆಗಿದೆ ಅಪ್ಪ ಅಂತ ಹೊರಗಡೆ ಹೇಳಿದ್ರೆ, ಈವನ್ 50 ಲಕ್ಷ 1 ಕೋಟಿ ಇನ್ವೆಸ್ಟ್ ಮಾಡೋ ಕ್ಲೈಂಟ್ಗಳು ಕೂಡ ನೆಗೆಟಿವ್ ಆಗಿ ನೋಡ್ತಾರೆ. ಆ ಕ್ಲೈಂಟ್ಗಳು, ಈಗ HNI ಕ್ಲೈಂಟ್ಗಳು ಯಾವತ್ತೂ ಈ ಥರ ಲೋಕಲ್ ಆಗಿ ಥಿಂಕ್ ಮಾಡಲ್ಲ. ಬಿಕಾಸ್ ಅವ್ರದ್ದು ಥಿಂಕಿಂಗೇ ಬೇರೆ ಲೆವೆಲಲ್ಲಿ ಇರುತ್ತೆ. ಅವ್ರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಡೈವರ್ಸಿಫೈ ಮಾಡೋಕ್ಕೋಸ್ಕರ ಯೂಸ್ ಮಾಡಿರ್ತಾರೆ. ಮತ್ತು ಅವ್ರು ಯಾವತ್ತೂ ಈ ಥರ ಥಿಂಕ್ ಮಾಡಲ್ಲ. ಅವ್ರು ಮಾರ್ಕೆಟ್ನ ನೋಡಿರ್ತಾರೆ. ಅವ್ರು ಮಾರ್ಕೆಟ್ ನೋಡಿರೋದಕ್ಕೆ PMS ಹಿಂದೆ ಹೋಗಿದ್ದಾರೆ, ಇಲ್ಲಾಂದ್ರೆ ಅವರು ಮ್ಯೂಚುವಲ್ ಫಂಡ್ನ ಬೈ ಮಾಡಿರೋರು. ಬಟ್ ರಿಟೇಲ್ ಹಿಂದೆ ಹೋದರೆ ಈ ಥರ ಪ್ರಾಬ್ಲಮ್ ಇದೆ. ಬಟ್ ಗ್ರೋ ಆಗಬೇಕಂದ್ರೆ ಏನಾದರೂ ಸ್ಟ್ರಾಟಜಿ ಮಾಡಲೇಬೇಕು. ಅದಕ್ಕೋಸ್ಕರ ಈ ಸ್ಟ್ರಾಟಜಿ ಮಾಡಿದ್ದೀವಿ. ಯಾರು ಈ ಥರ ಬಂದ್ಬಿಟ್ಟು ಎಂಟೈರ್ ಬಿಸ್ನೆಸ್ ಮಾಡಲ್ನ ಬಂದ್ಬಿಟ್ಟು ಪಬ್ಲಿಕ್ ಮುಂದೆ ಹೇಳ್ಕೊಳಲ್ಲ. ನಮ್ಮ ಹತ್ರ ಮುಚ್ಚಿಟ್ಕೊಳಕ್ಕೆ ಏನೂ ಇಲ್ಲ. ಅದಕ್ಕೆ ಬಂದು ಹೇಳ್ತಾ ಇದ್ದೀವಿ, ಹೆಂಗೆ ರೆವಿನ್ಯೂ ಮಾಡ್ತೀರಾ, ಯಾವ ರೀತಿ ಪ್ರಾಫಿಟ್ ಮಾಡ್ತೀರಾ. ನಾನು ಹೇಳಿದ್ನಲ್ವಾ,
ಯಾವ ರೀತಿ ನಮಗೆ ಇದು ಸಿಗುತ್ತೆ, ಮ್ಯೂಚುವಲ್ ಫಂಡಿಂದ ನಮಗೇನು ಸಿಗಲ್ಲ, ವೆರಿ ಲೋ ಸಿಗುತ್ತೆ, ಲೋ 40 ಪೈಸಾ 30 ಪೈಸಾ ಈ ಥರ ಸಿಗುತ್ತೆ. ಅದರಿಂದ ನಮಗೇನು ಪ್ರಯೋಜನ ಇಲ್ಲ. ಬಟ್ ನಾವು ಮ್ಯೂಚುವಲ್ ಫಂಡ್ನ ಯೂಸ್ ಮಾಡೋದು ಇನಿಷಿಯಲಿ ಕಸ್ಟಮರ್ ಟ್ರಸ್ಟ್ನ ಬಿಲ್ಡ್ ಮಾಡೋಕ್ಕೆ. ಕಸ್ಟಮರ್ ಒಂದ್ಸಲ ಟ್ರಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಮ್ಮ ಸರ್ವಿಸ್ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಪ್ಗ್ರೇಡ್ ಮಾಡ್ತಾರೆ. ಈವನ್ IT ಸರ್ವಿಸಲ್ಲೂ ಈ ಥರ ಮಾಡ್ತಾರೆ. IT ಸರ್ವಿಸಲ್ಲಿ ಇನಿಷಿಯಲಿ ಪ್ರಾಜೆಕ್ಟ್ನ ಹಿಡಿತಾರೆ, ಪ್ರಾಜೆಕ್ಟ್ ಹಿಡಿದು ಒಂದ್ಸಲ ಪ್ರಾಜೆಕ್ಟ್ ಸಿಕ್ಕಾದ್ಮೇಲೆ ಅವರು ಅಪ್ಸೆಲ್ಲಿಂಗ್ ಮಾಡ್ತಾ ಹೋಗ್ತಾರೆ. ಇನಿಷಿಯಲಿ ಪ್ರಾಜೆಕ್ಟ್ ಹಿಡಿಯೋದೇ ಮೇನು. ಅದೇ ರೀತಿ ಕಸ್ಟಮರ್ ರಿಲೇಷನ್ಶಿಪ್ ಬೆಳೆಸ್ಕೊಳ್ಳೋದೇ ಮೇನು. ಇದೇ ರೀತಿ ನೀವು ಡೈರೆಕ್ಟ್ ಏಂಜಲ್ ಒನ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಯಾರು ಮಾಡ್ತಾರೆ ನೋಡೋಣ. ಅವ್ರು ರಿಟೇಲ್ ಫೋಕಸ್ ಮಾಡ್ತಾರೆ, ಅವ್ರ ಹತ್ರ ಯಾರು ಎಂಪ್ಲಾಯ್ಸ್ಗಳು ಜಾಸ್ತಿ ಇಲ್ಲ. ಗ್ರೋನಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ, ಯಾರು ಕಾಲ್ ಮಾಡ್ತಾರೆ, ಎಂಪ್ಲಾಯ್ಸ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಬಿಸ್ನೆಸ್ ಮಾಡಲ್ಲೇ ಬೇರೆ, ಇದನ್ನ ವೆಲ್ತ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಲಿಸ್ಟೆಡ್ ಕಂಪ್ನಿಗಳು ಇದಾವಲ್ಲ, ಆನಂದ್ ರಾತಿ, 360 ಈ ಥರ ಬೇರೆ ಬೇರೆ ಕಂಪ್ನಿಗಳಿದಾವೆ. 360 ಅನ್ನೋ ಒಂದು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿ 6 ಲಕ್ಷ ಕೋಟಿ ಮ್ಯಾನೇಜ್ ಮಾಡುತ್ತೆ. ನಾವು ಮಾಡ್ತೀವಿ ಗಿಫ್ಟ್ ಸಿಟಿ ಥ್ರೂ, ಬಟ್ ಅವರು ಡೈರೆಕ್ಟ್ ಬೇರೆ, ಈಗ ಸಿಂಗಾಪುರ್ ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅವ್ರದ್ದೆಲ್ಲನೂ ಇನ್ವೆಸ್ಟ್ ಮಾಡ್ತಾರೆ, ಫಾರಿನ್ ಮನಿ ಇನ್ವೆಸ್ಟ್ ಮಾಡ್ತಾರೆ, FIS ದೆಲ್ಲ ಮ್ಯಾನೇಜ್ ಮಾಡ್ತಾರೆ. ಮತ್ತೆ ಇನ್ನೊಂದು ಕಾಮೆಂಟ್ ನೋಡಿದೆ ನಾನು, ಯಾಕೆ ಮೋತಿಲಾಲ್ನ ಇದು ಮಾಡ್ತೀರಾ ಅಂತ. ಮೋತಿಲಾಲ್ ಅಂತಲ್ಲ, ನಮಗೆ ಅಲ್ಲಿ ನರ್ನೋಲಿಯಾ ಅಂತ ನಮ್ಮ ಫಂಡ್ ಮ್ಯಾನೇಜರ್, ನಮಗೆ ಫಂಡ್ ಮ್ಯಾನೇಜರ್ ಜೊತೆ ರಿಲೇಷನ್ಶಿಪ್ಪು, ಮೋತಿಲಾಲ್ ಜೊತೆ ಅಲ್ಲ. ಅವ್ರು ನರ್ನೋಲಿಯಾದವರು ಮೋತಿಲಾಲ್ನ ಚೂಸ್ ಮಾಡಿದ್ದಾರೆ, ಅವ್ರನ್ನ 3 ಇದನ್ನು ಚೂಸ್ ಮಾಡಿದ್ದಾರೆ. ಡೈರೆಕ್ಟ್ ಅವರೇ ಒಂದು ಬ್ರೋಕಿಂಗ್ ಹೌಸ್ನ ತಯಾರು ಮಾಡೋಕ್ಕಾಗಲ್ಲ, ಅವರೇ ಬಿಲ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರು ಒಂದು 3 ರಿಂದ 4 ಬ್ರೋಕರ್ಗಳನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಒಂದು ಮೋತಿಲಾಲ್ ಚೂಸ್ ಮಾಡಿದ್ದಾರೆ, ಆನಂದ್ ರಾತಿ ಚೂಸ್ ಮಾಡಿದ್ದಾರೆ, ಮತ್ತೆ ಚಾಯ್ಸ್ ಅಂತ ಬರುತ್ತೆ, ಚೋಲಾ ಅಂತ ಬರುತ್ತೆ. ಇದ್ರ 3-4 ಜನ ಜೊತೆ ಇದ್ದಾರೆ. ನಾವು ಎಲ್ಲ ಕ್ಲೈಂಟು ಬೇಸ್ಡ್ ಆನ್ ದಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದ್ರ ಮೇಲೆ ಚೂಸ್ ಮಾಡ್ತೀವಿ. ಫಂಡ್ ಮ್ಯಾನೇಜರ್ ಮುಖ್ಯ ನಮಗೆ, ಯಾವುದೇ ರೀತಿ ಬ್ರೋಕರ್ ಅಲ್ಲ. ಬ್ರೋಕರ್ ತಗೊಂಡು ನಾವೇನು ಮಾಡೋಣ, ನಮ್ಮ ಫಂಡ್ ಮ್ಯಾನೇಜರ್ ಯಾವುದಕ್ಕೆ ಇದಾಗಿರ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅದು. ಈಗ ಒಂದೊಂದು ಫಂಡ್ ಮ್ಯಾನೇಜರ್ ICICI ಡೈರೆಕ್ಟ್ನ ಚೂಸ್ ಮಾಡ್ಕೊಂಡಿರ್ತಾರೆ, ಬಿಕಾಸ್ ಫಂಡ್ ಮ್ಯಾನೇಜ್ ಮಾಡೋಕ್ಕೆ ಅವ್ರಿಗೊಂದು ಡಿಮ್ಯಾಟ್ ಅಕೌಂಟ್ ಬೇಕಲ್ವಾ. ಈಗ ಯಾವುದೋ ಒಂದು ಆರ್ಡ್ರ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ PMSL ಹೆಂಗಂದರೆ, ಯಾವುದೋ ಒಂದು ಆರ್ಡರ್ ಕ್ಯೂ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಎಲ್ಲ ಒಂದೇ ಸಲ ಎಕ್ಸಿಕ್ಯೂಟ್ ಆಗಬೇಕು, ಎಲ್ಲ ಕ್ಲೈಂಟ್ಗಳಿಗೂ ಒಂದೇ ಸಲ ಎಕ್ಸಿಕ್ಯೂಟ್ ಆಗಬೇಕು. ನಿಮ್ಮದು ಜೆರೋದಾ ಇದೆ, ಇನ್ನೊಬ್ರದ್ದು ಗ್ರೋ ಇದೆ, ಇನ್ನೊಬ್ರದ್ದು ಇದಿದೆ ಅಂದಾಗ ಎಲ್ಲ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಮಿಸ್ಟೇಕ್ ಆಗುತ್ತೆ. ಒಂದು ಚೂರು ಮಿಲಿ-ಸೆಕೆಂಡ್ ಮಿಸ್ಟೇಕ್ ಆದರೂ ಕೂಡ ಒಬ್ಬರೊಬ್ರು ಪೋರ್ಟ್ಫೋಲಿಯೋದು ಒಂದೊಂದು ರಿಟರ್ನ್ ತೋರಿಸುತ್ತೆ. ಸೆಬಿ ಎವ್ರಿ ತಿಂಗಳು ಇವ್ರನ್ನ ಆಡಿಟ್ ಮಾಡುತ್ತೆ, ಎಷ್ಟು ರಿಟರ್ನ್ ಬಂದಿದೆ ಏನು ಅಂತ ಸೆಬಿ ಆಡಿಟ್ ಮಾಡುತ್ತೆ, ಸೆಬಿ ವೆಬ್ಸೈಟಲ್ಲಿ ಹಾಕೊಳುತ್ತೆ. ಇದರಿಂದ ಇವರು 150 ಬ್ರೋಕರ್ನ ಚೂಸ್ ಮಾಡ್ಕೊಳಕ್ಕಾಗಲ್ಲ. ಇವ್ರು ಹೇಳಿದ ತಗನೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು. ಇಷ್ಟು ನಮ್ಮ ಬಿಸ್ನೆಸ್ ಮಾಡಲು ತುಂಬ ಜನ ಕ್ವಶನ್ ಇರುತ್ತೆ, ಯಾಕೆ ಫ್ರೀ ಸರ್ವಿಸ್ ಅಂತ ಹೇಳ್ತೀರಾ ಅಂತ. ಮತ್ತು ನೀವು ಯಾರಾದರೂ ಬಿಸ್ನೆಸ್ ಮಾಡೋದಿದ್ರೆ ನಿಮಗೂ ಕೂಡ ಇದರಿಂದ ಹೆಲ್ಪ್ ಆಗಿರುತ್ತೆ ಅಂದ್ಕೊಳ್ತೀನಿ, ಯಾವ ರೀತಿ ಕಸ್ಟಮರ್ ಅಕ್ವೈಸೇಷನ್ ಮಾಡ್ಬೋದು ಅಂತ. ಕಸ್ಟಮರ್ ಅಕ್ವೈಸೇಷನ್ ಇನಿಷಿಯಲಿ ಫ್ರೀಯಾಗೇ ಮಾಡಬೇಕು, ನೀವು ಕಾಸ್ಟ್ ಖರ್ಚು ಮಾಡಬಾರ್ದು. ಕಸ್ಟಮರ್ ಬಂದ ತಕ್ಷಣ ಅವನಿಂದ ಹೆಂಗೆ ದುಡ್ಡು ಮಾಡ್ತೀವಿ ಅಂತ ಥಿಂಕ್ ಮಾಡಿದ್ರೆ ಭಾರಿ ಕಷ್ಟ. ಯಾಕಂದರೆ ಆ ಕಸ್ಟಮರ್ ಬಂದ ತಕ್ಷಣ ನಿಮಗೆ ಲಾಭ ಮಾಡಿಕೊಡ್ತಿದ್ದಾನೆ ಅಂದರೆ ಆ ಕಸ್ಟಮರ್ ಜಾಸ್ತಿ ದಿವಸ ನಿಮ್ಮ ಹತ್ರ ಇರೋಲ್ಲ. ಇನಿಷಿಯಲಿ ಲಾಸ್ ಮೇಕಿಂಗ್ ಇರಬೇಕು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಪ್ರಾಫಿಟ್ ಆಗುತ್ತೆ, ಬಿಕಾಸ್ ನಂಬರ್ ಆಫ್ ದ ಕಸ್ಟಮರ್ಗಳನ್ನ ಇನ್ಕ್ರೀಸ್ ಮಾಡ್ಕೊಂಡಾಗ. ಇಷ್ಟು ನಮ್ಮ ಬಿಸ್ನೆಸ್ ಮಾಡಲು. ಮತ್ತೆ ನಂದೊಂದು ರಿಕ್ವೆಸ್ಟ್ ಏನಂದರೆ, ನಾವು ಏನಾದರೂ ಇನ್ನೂ ಇಂಪ್ರೂವ್ ಆಗಬೇಕಾಗಿದ್ರೆ ದಯವಿಟ್ಟು ನಿಮ್ಮ ಸಜೆಷನ್ ಕೊಡಿ. ಯಾಕಂದರೆ ನಾನು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ನನ್ನ ನಾಲೆಡ್ಜು ಸಖತ್ತು ಗೇನ್ ಆಗ್ತಾ ಇದೆ, ಬಿಕಾಸ್ ನಾನು ನಿಮ್ಮ ಕಾಮೆಂಟ್ ಓದ್ತಾ ಇರ್ತೀನಿ, ನಿಮ್ಮಿಂದ ಲಾಟ್ ಆಫ್ ಇನ್ಫಾರ್ಮೇಷನ್ ಸಿಗುತ್ತೆ. ಎಷ್ಟೋ ಶೇರ್ಸ್ಗಳ ಬಗ್ಗೆ ನಿಮ್ಮಿಂದ ಇನ್ಫಾರ್ಮೇಷನ್ ಸಿಗುತ್ತೆ, ಅದು ಯಾಕೋ ಮೇಲ್ ಹೋಗಿದೆ, ಇದ್ಯಾವುದೋ ಫ್ರಾಡ್ ಆಗಿದೆ, ಇದ್ಯಾವುದೋ ಹೆಂಗಿದೆ ಅಂತ ನನಗೆ ಕಾಮೆಂಟ್ ಓದಿದ್ಮೇಲೆ ಎಷ್ಟೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ನನಗೆ ಇದರಿಂದ ಪರ್ಸ್ನಲಿ ಬೆನಿಫಿಟ್ ಆಗ್ತಾ ಇದೆ. ಮತ್ತೆ ಇವತ್ತು ಯೂಟ್ಯೂಬ್ ಒಂದು 4-5 ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದೆ, ಒಂದು 4-5 ಜನಕ್ಕೆ ಅನ್ನ ಆಗ್ತಾ ಇದೆ. ಇದಕ್ಕೋಸ್ಕರ ನಾವೊಂದು ಸಿಸ್ಟಮ್ನ ಬಿಲ್ಡ್ ಮಾಡಿದ್ದೀವಿ. ಈ ಸಿಸ್ಟಮು ಯಾವಾಗಲೂ ಯೂಟ್ಯೂಬ್ಗೋಸ್ಕರ ಕೆಲಸ ಮಾಡ್ತಾನೆ ಇರುತ್ತೆ. ನಾವು ಇನ್ನೂ ಏನಾದರೂ ಇಂಪ್ರೂವ್ ಆಗಬೇಕಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ಏನಾದರೂ ಇಂಪ್ರೂವ್ ಆಗಬೇಕಂತ ಹೇಳಿ. ಇದೇ ಕಾಮೆಂಟಲ್ಲಿ ಬೈದಿದ್ದಾರೆ, ರಿಪೀಟೆಡ್ ಬರುತ್ತೆ Q&A ನಲ್ಲಿ ಅಂತ. Q&A ಏನಾದರೂ ಸ್ಟಾಪ್ ಮಾಡಬೇಕಾ, ರಿಪೀಟೆಡ್ ಬರ್ತಾ ಇದೆಯಾ, ಆ ಥರ ಏನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ಹೇಳಿ. ಬಿಕಾಸ್ ಮೋಸ್ಟ್ ಆಫ್ ದಿ ಕಾಮೆಂಟ್ಗಳು ಒಂದೇ ಥರ ಬರೋದ್ರಿಂದ ಆನ್ಸರ್ ಒಂದೇ ಥರ ಇರುತ್ತೆ, ಇದರಿಂದ ರಿಪೀಟೆಡ್ ಅನ್ನಿಸ್ಬೋದು. ನಾವೇನಾದರೂ ಚೇಂಜ್ ಆಗಬೇಕಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಈ ವಾರ Q&A ಮಾಡಿಲ್ಲ, ಇದೇ ರೀಸನ್ಗೋಸ್ಕರ. ಏನಾದರೂ ನಿಮಗೆ ಇನ್ಪುಟ್ ಕೊಡೋದಿದ್ರೆ ದಯವಿಟ್ಟು ಇನ್ಪುಟ್ ಕೊಡಿ. ಮತ್ತು ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ದಯವಿಟ್ಟು ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಚಿಕ್ಕ ಪುಟ್ಟ ತಪ್ಪುಗಳನ್ನ ತಿದ್ಕೊಂಡು ಗ್ರೋ ಆಗೋಣ, ಜೊತೆಗೆ ನಾವು ಗ್ರೋ ಆಗ್ತೀವಿ, ನೀವು ಗ್ರೋ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.